ಇನ್ನು ಮೈಸೂರು ಕೆಆರ್ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ ಮತ್ತೊಂದು ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ಸಿಎಂ ತಪ್ಪು ಮಾಡಿದ್ದಾರೆ ಅಂತ ನಾವು ರಾಜೀನಾಮೆಯನ್ನ ಕೇಳಿದ್ದೀವಿ. ಕೆಲವರು 14 ಸೈಟನ್ನು ಮುಂದಿಟ್ಟುಕೊಂಡು ರಕ್ಷಣೆ ಪಡಿತಾ ಇದ್ದಾರೆ. ಈ ಕಾರಣದಿಂದಲೇ ಮುಂಚೆಯೇ ಸೈಟನ್ನು ನಾವು ವಾಪಸ್ ಕೊಟ್ಬಿಡಿ ಅಂತ ಕೇಳಿದ್ವು. ತನಿಖೆ ಮಾಡಿದ್ರೆ ಎಲ್ಲ ಸತ್ಯವೂ ಕೂಡ ಹೊರಗೆ ಬರುತ್ತೆ ಅಂತ ಹೇಳ್ತಾರೆ ಬಿಜೆಪಿ ಶಾಸಕ ಶ್ರೀವತ್ಸ ಅವರು. ನಿನ್ನೆ ಆ ವೇದಿಕೆಯಲ್ಲಿ ಆ ಥರದ್ದು ಬರುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ಯಾಕೆಂದರೆ ಸಾಂಸ್ಕೃತಿಕ ಉದ್ಘಾಟನೆ ಸಂದರ್ಭದಲ್ಲಿ ರಾಜಕೀಯ ಯಾಕೆ ಸೇರಿಕೊಳ್ತು ಅನ್ನೋದು ಗೊತ್ತಾಗಲಿಲ್ಲ. ಜಿ ಟಿ ದೇವೇಗೌಡರು ಹಿರಿಯರಿದ್ದಾರೆ, ಅವರು ಆಮೇಲಿಂದ ರಿಯಾಕ್ಷನ್ನು ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಸರಿಗೆ. FIR ಮಾಡಿದವರು ಎಲ್ಲರೂ ರಾಜೀನಾಮೆ ಕೊಡೋಕ್ಕಾಗತ್ತಾ ಅನ್ನೋ ಅರ್ಥದಲ್ಲಿ ಹೇಳಕ್ಕೆ ಹೋಗಿದ್ದೆ ಅನ್ನೋದನ್ನು ಹೇಳಿದ್ದಾರೆ. ಒಂದು ಸಲ ಪಕ್ಷದ ಹಿರಿಯರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡುವಷ್ಟು ದೊಡ್ಡವನಲ್ಲ. ಯಾಕೆಂದರೆ ನಮ್ಮ ಪಕ್ಷದ ಹಿರಿಯರು ಮತ್ತು ಅವರೆಲ್ಲರೂ ಕೂತ್ಕೊಂಡು ಮಾತನಾಡಿದ ನಂತರ ಆಗುತ್ತೆ. ಎಲ್ಲೋ ಒಂದು ಕಡೆ ರಾಜಕೀಯ ನುಸುಳಿತು ಅನ್ನೋದು ಉದ್ಘಾಟಕರ ನುಡಿಗಳಲ್ಲೂ ಅದು ಬಂತು. ಅವರು ಒಂದು ಚುನಾಯಿತ ಸರ್ಕಾರವನ್ನು ತೆಗಿಬಾರ್ದು ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತಲೂ ಗೊತ್ತಿಲ್ಲ. ತೆಗಿಯೋಕೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆ ಥರ ಏನೋ ಬೇರೆಯವ್ರು ಯಾರೋ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಏನಿಲ್ಲ. ಹಾಗಾಗಿ ಯಾಕೆ ಅವ್ರ ಬಾಯಲ್ಲಿ ಅದು ಬಂತು. ಅದಾದಮೇಲೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದು ಒಂದು ರೀತಿ ದಸರಾದಲ್ಲಿ ಇದು ಬೇಕಿತ್ತಾ ಅನ್ನೋದು ಅನ್ಸಕ್ಕೆ ಶುರುವಾಗಿದೆ ನಾಡ ಹಬ್ಬದಲ್ಲಿ. ಒಟ್ಟಾರೆ ಜಿ ಟಿ ದೇವೇಗೌಡರ ಬಗ್ಗೆ ಇವತ್ತೇನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾಕೆ ಹೇಳಿದ್ರು ಅನ್ನೋದು ಗೊತ್ತಾಗಿಲ್ಲ. ಬಟ್ ಒಟ್ಟಾರೆ ನೆನ್ನೆ ಆ ಮಾತುಗಳು ಬಂದಿದ್ದು ಒಂದು ಸ್ವಲ್ಪ ಎಲ್ಲೋ ದಸರೆ ನಾಡ ಹಬ್ಬಕ್ಕೆ ಒಂಚೂರು ಕೊರತೆ ಆಯ್ತೇನೋ ಅಂತ ಅನ್ಸುತ್ತೆ. ಅಲ್ಲ, ಈಗ ಕೋರ್ಟು ಹೇಳಿದೆಯಲ್ಲ, ಕೋರ್ಟ್ ಏನೇನು ಮಾಡಬೇಕು ಅಂತ ಹೇಳಿದೆ. ಸರ್ಕಾರ ಯಾವ್ಯಾವ ಕಾನೂನನ್ನು ಮಾಡಿ ನೋಟಿಫಿಕೇಷನ್ ಹೊರಡಿಸಿತ್ತು ಅದು ಎಲ್ಲರ ವಿರುದ್ಧವೇ ಮೈಸೂರು ಮೂಡದಲ್ಲಿ ಆಗಿದೆ ಅಂತ ಆಗಿದೆಯಲ್ಲ. ಓಕೆ, ನಿನ್ನೆ ದಸರಾ ಕಾರ್ಯಕ್ರಮದಲ್ಲಿ ಯಾಕೆ ರಾಜಕೀಯ ಬರಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ರೀವತ್ಸ. ಯಾಕಂದರೆ ದಸರಾ ಉದ್ಘಾಟಕರು ಮಾತನಾಡಿದ್ರು ರಾಜಕೀಯದ ವಿಚಾರವನ್ನು, ಜಿ ಟಿ ದೇವೇಗೌಡರು ಮಾತನಾಡಿದ್ರು, ಸಿದ್ದರಾಮಯ್ಯನವರು ಮಾತನಾಡಿದ್ರು. ಅಲ್ಲಿ ಬೇಕಿರಲಿಲ್ಲ ಇದೆಲ್ಲ. ಬಟ್ ನಾವು ರಾಜೀನಾಮೆ ಕೇಳಿದ್ರಲ್ಲಿ ತಪ್ಪೇನಿದೆ, ಅವ್ರು ತಪ್ಪು ಮಾಡಿದ್ದಾರೆ, ಹಾಗಾಗಿ ರಾಜೀನಾಮೆ ಕೇಳಿದ್ದೀವಿ ಅಂತ ಸಮರ್ಥನೆಯನ್ನು ಕೂಡ ಶ್ರೀವತ್ಸ ಅವರು ಮಾಡಿಕೊಂಡಿದ್ದಾರೆ.